ನಿಮ್ಮಲ್ಲಿ ಅನೇಕರು ಸುಮ್ಮನೆ ಹವ್ಯಾಸಕ್ಕೆ ಅಂತ ಚಿತ್ರ ಬರೆಯಬಹುದು. ನಿಮಗೊಂದು ವಿಷಯ ಗೊತ್ತಾ? ನೀವು ಸುಂದರವಾದ ಚಿತ್ರ ಬರೆದರೆ ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ. ಪರಿಸರದ ಚಿತ್ರವೊಂದನ್ನು ವೃತ್ತಿಪರವಾಗಿ ಹೇಗೆ ಬಿಡಿಸಬಹುದು ಅನ್ನೋದನ್ನ ನೋಡೋಣ ಬನ್ನಿ. ನಮಸ್ಕಾರ. ಚಿತ್ರಕಲೆ ಎಲ್ಲರ ಜೀವನಕ್ಕೂ ಬಹಳ ಹತ್ತಿರವಾದಂಥ ಒಂದು ಕಲೆ ಅಂತ ನನ್ನ ಅನಿಸಿಕೆ. ಯಾವುದೇ ವೃತ್ತಿಯನ್ನು ತೆಗೆದುಕೊಂಡ್ರೂ ಜೀವನದಲ್ಲಿ ಪ್ರತಿಯೊಂದು ಆಗುಹೋಗುಗಳಲ್ಲೂ ಸಹ ಈ ಚಿತ್ರಕಲೆಯ ಒಂದು ಅವಶ್ಯಕತೆ ಇದೆ. ಅಕಾಡೆಮಿಕ್ ಕೆರಿಯರ್ನಲ್ಲಿ ನಾವೇನು ಓದ್ತೀವಿ ಅಂಥದ್ರಲ್ಲೂ ಸಹ ಎಲ್ಲ ಅಧ್ಯಯನದ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳು ತೆಗೆದುಕೊಂಡಾಗಲೂ ಸಹ ನಾವು ಡ್ರಾಯಿಂಗು ಮತ್ತು ಈ ಚಿತ್ರಗಳನ್ನು ಬರೆಯೋದು ಬಹಳ ಅವಶ್ಯಕವಾಗಿದೆ. ಹಾಗಾಗಿ ಚಿತ್ರಕಲೆಯ ಒಂದು ಪ್ರಾಮುಖ್ಯತೆ ತುಂಬ ಇದೆ. ಎಲ್ಲ ಕಡೆ ವಿದ್ಯಾಸಂಸ್ಥೆಗಳಲ್ಲಿ ಈ ಚಿತ್ರಕಲೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕು ಅನ್ನೋದು ನನ್ನ ಅನಿಸಿಕೆಯಾಗಿದೆ. ಈಗ ನಾನು ಸಹಜವಾದ ಒಂದು ಪ್ರಕೃತಿಯ ದೃಶ್ಯವನ್ನು ಇಲ್ಲಿ ನಿಮ್ಮ ಮುಂದೆ ಮಾಡಿ ತೋರಿಸ್ತೀನಿ. ಇದಕ್ಕೆ ತುಂಬ ಏನು ಒಂದು ಪ್ರಾಕ್ಟೀಸ್ ಬೇಡ. ಪೇಪರ್ನ ಮೊದಲು ಸ್ವಲ್ಪ ವೆಟ್ ಮಾಡ್ಕೋಬೇಕು. ಶೀಘ್ರವಾಗಿ ಅಂದರೆ ತಟ್ಟಂತ ಅಲ್ಲೇ ಮಾಡಿ ಮುಗಿಸುವಂಥ ಚಿತ್ರಗಳಿಗೆ ಸುಲಭವಾಗುತ್ತೆ ಬಣ್ಣಗಳನ್ನು ಸ್ಪ್ರೆಡ್ ಮಾಡೋದಕ್ಕೆ ಅಂತ ಹೇಳಿ ನಾವು ಈ ಥರ ಫುಲ್ ಒಂದು ವೆಟ್ ಮಾಡ್ಕೋತೀವಿ. ಈಗ ನಾನು ಸಿ ಬ್ಲೂ ಅಂತ ಹೇಳ್ತೀವಿ. ಆ ಸಿ ಬ್ಲೂ ಮತ್ತು ವೈಟ್ ತೆಗೆದುಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಕಲರ್ ಸ್ಟ್ರೋಕ್ಸ್ ಅಲ್ಲಲ್ಲಿ ಕೊಟ್ಕೋತಿದ್ದೀನಿ. ಬಣ್ಣ ಸ್ಪ್ರೆಡ್ ಆಗಬೇಕು, ತೆಳುವಾಗಿ ಬರಬೇಕು. ಎಷ್ಟು ಬಣ್ಣ ನಮಗೆ ಬೇಕು ಅಷ್ಟಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು ನಾವು ಅದನ್ನು. ಇದು ಈ ಥರ ಫಸ್ಟ್ ನಮಗೆ ಮನಸ್ಸಿನಲ್ಲಿ ಕರೆಕ್ಟಾಗಿ ಗೊತ್ತಿರಬೇಕು ನಾವೇನು ಚಿತ್ರವನ್ನು ಬಿಡಿಸ್ತಿದ್ದೀವಿ. ಅದರ ಲೈಟ್ ಎಫೆಕ್ಟ್ ಅಂತ ಏನು ಹೇಳ್ತೀವಿ ಅಂದರೆ ಬೆಳಕು ಮತ್ತು ಕತ್ತಲೆಯ ಒಡನಾಟಗಳು ಈ ಚಿತ್ರದಲ್ಲಿ ಹೆಚ್ಚು ಕಾಣುತ್ತೆ. ಸೊ ಅದರಿಂದ ಲೈಟ್ ಎಫೆಕ್ಟ್, ಬೆಳಕು ಎಲ್ಲಿ ಬಿದ್ದಿದೆ ಎಲ್ಲಿ ಬಿದ್ದಿಲ್ಲ, ಎಷ್ಟು ಪ್ರಮಾಣದಲ್ಲಿ ನಾವು ಅದು ಬಣ್ಣಗಳನ್ನು ಮಿಕ್ಸ್ ಮಾಡಿ ಹಾಕಬೇಕು, ತೆಳುವಾಗಿ ಎಲ್ಲಿ ಹಾಕಬೇಕು, ಗಾಢವಾಗಿ ಎಲ್ಲಿ ಹಾಕಬೇಕು, ಮತ್ತು ನಾವು ಮಾಡ್ತಿರ್ತಕ್ಕಂಥ ಚಿತ್ರದಲ್ಲಿ ಏನೇನು ವಿಷಯಗಳಿದೆ ಅನ್ನೋದನ್ನು ನಾವು ಮೊದಲು ಚೆನ್ನಾಗಿ ಮನಸ್ಸಿನಲ್ಲಿ ಮನನ ಮಾಡಿ ನಂತರ ಚಿತ್ರಗಳನ್ನು ಬಿಡಿಸಿದಾಗ ನಮಗದು ಜಾಸ್ತಿ ಚೆನ್ನಾಗಿ ಬರುತ್ತೆ ಬೇಗ. ಇದು ಒಂದು ಕಾಡು, ದಟ್ಟವಾದ ಕಾಡು, ಅದರ ಮಧ್ಯೆ ತುಂಬ ಮರಗಿಡಗಳು. ಹಾಗೆಯೇ ಅಲ್ಲಿ ಕೆಲವೊಂದು ಒಂದು ತೊರೆ ನೀರು ಹರಿದು ಬರ್ತಾ ಇದೆ. ಅಲ್ಲಿ ಬಂಡೆ ಕಲ್ಲುಗಳು ಮೇಲೆ ತೊರ್ಕೊಂಡು ಹೋಗ್ತಾ ಇದೆ ನೀರು. ಹಾಗೆ ಅಲ್ಲಿ ದೊಡ್ಡ ದೊಡ್ಡ ಮರಗಳಿದೆ ಅನ್ನೋ ಥರ ಒಂದು ಚಿತ್ರವನ್ನು ನಾನು ಬಿಡಿಸ್ತೀನಿ. ಇಲ್ಲಿ ಬಂಡೆ ಕಲ್ಲುಗಳು ಹಾಕ್ತಾ ಇದ್ದೀನಿ. ಒಂದು ಕಾಡಿನ ದೃಶ್ಯ, ದೊಡ್ಡ ಮರ, ಕಾಡು ಇದ್ದಾಗ ಅಲ್ಲಿ ಮರಗಳು ಹೇಗೆ ಬರುತ್ತೋ ಅದನ್ನೆಲ್ಲ ನಾವು ಚಿತ್ರಿಸ್ಕೋಬೇಕೀಗ. ಒಂದ್ಸಣ್ಣ ರೆಡ್ಡು ಮತ್ತು ಬ್ಲೂ ಮತ್ತು ಸ್ವಲ್ಪ ಬ್ಲ್ಯಾಕು ಮಿಕ್ಸ್ ಮಾಡ್ತೀವಿ. ಮರ ನಮ್ಮ ಸ್ವಾತಂತ್ರ್ಯಕ್ಕೆ ಸೇರಿದೆ. ಯಾಕಂದರೆ ಮರದಲ್ಲಿ ಎಲ್ಲ ಥರ ಮರಗಳು ನಮಗೆ ಸಿಗುತ್ತೆ ಪ್ರಕೃತಿಯಲ್ಲಿ. ಆದ್ದರಿಂದ ನಾವು ನಮ್ಮ ಮನೋಭಾವನೆಗೆ ಆ ಒಂದು ಪರಿಸರ ಏನು ಸುತ್ತ ನಾವು ಕ್ರಿಯೇಟ್ ಮಾಡಿದ್ದೀವಿ ಅದಕ್ಕೆ ಅನುಗುಣವಾಗಿ ನಾವು ಇದನ್ನು ಕ್ರಿಯೇಟ್ ಮಾಡ್ಕೋಬೋದು. ರೆಂಬೆಗಳು ಅಷ್ಟೇ ಹೀಗೆ ಇರಬೇಕು ಅಂತಿಲ್ಲ. ಮರ ಹೇಗೆ ಹೋಗಿರುತ್ತೋ ಅದೆಲ್ಲ ನಾವು ಪ್ರತಿಯೊಂದು ಸ್ಟಡಿ ಮಾಡಬೇಕು. ತುಂಬ ಸಮಯ ನಿಂತು ಒಂದೊಂದು ಮರಗಳು ಹೇಗೆ ಬಂದಿದೆ, ಏನು ಇರ್ತಾ, ಅದರ ರೆಂಬೆಗಳು ಹೇಗೆ ಹೋಗಿದೆ, ಅದನ್ನು ಎಷ್ಟು ಚೆನ್ನಾಗಿ ನಾವು ತೊಗೋಬೋದು ಅಂತ. ಯಾಕಂದರೆ ನನಗೆ ಇದು ಮರಗಳ ಸ್ಟಡಿ ಮಾಡೋದೇ ಒಂದು ದೊಡ್ಡ ಸಬ್ಜೆಕ್ಟ್. ಇಲ್ಲಿ ಯಾವ ನಿಬಂಧನೆಗಳು ಇಲ್ಲ. ಕಲಾವಿದನಿಗೆ ಅವನ ಮನಸ್ಸಿಗೆ ಹೇಗನ್ಸುತ್ತೆ, ಅವನು ಹೇಗೆ ಪ್ರಕೃತಿಯನ್ನು ನೋಡಿ ಆಸ್ವಾದನೆ ಮಾಡಿದ್ದಾನೆ ಅದನ್ನು ಹಾಗೇನೆ ನೈಜವಾಗಿ ಚಿತ್ರಿಸುವಂಥದ್ದಿದು. ಅಕ್ರಾಲಿಕ್ ಕಲರು, ಪೋಸ್ಟರ್ ಕಲರ್ ಎರಡೂ ಯೂಸ್ ಮಾಡ್ತೀನಿ. ಕ್ಯಾನ್ವಾಸ್ ಮೇಲಾದಾಗ ಅಕ್ರಾಲಿಕ್ ಯೂಸ್ ಮಾಡ್ತೀನಿ. ಪೇಪರ್ ಮೇಲಾದಾಗ ಪೋಸ್ಟರ್ ಅಕ್ರಾಲಿಕ್ ಎರಡೂ ಮಾಡ್ಬೋದು. ಕ್ಯಾನ್ವಾಸಿಗೆ ಮಾತ್ರ ನಾವು ಹಾಗೆ ಮಾಡೋಕ್ಕಾಗಲ್ಲ. ಈ ಮಧ್ಯ ಭಾಗದಲ್ಲಿ ಸ್ವಲ್ಪ ಬೆಳಕಿನ ಇದಿದೆ, ಈ ಕಡೆ ಆ ಕಡೆ ಕತ್ಲೆ ಇದೆ. ಬೆಳಕು ಮಧ್ಯದಲ್ಲಿ ಬಿದ್ದಿರೋ ಥರ ನಾನು ತೋರಿಸೋಕ್ಕೆ ಸ್ವಲ್ಪ ಡಾರ್ಕ್ ಮಾಡ್ತಾ ಇದ್ದೀನಿ ಇದನ್ನು. ಅದು ನಮಗೆ ಬೆಳಕು ಯಾವ ಕಡೆಯಿಂದ ಬೀಳಿಸ್ಕೋಬೇಕು ಚಿತ್ರಕ್ಕೆ ನಾವು ಅನ್ನೋದನ್ನು ನಾವು ಆಚೆ ಕಡೆ ಹೋದಾಗ ಬೆಳಗ್ಗೆ 11 ಗಂಟೆಗೆ ಮುಂಚೆ ಮತ್ತು ಮಧ್ಯಾಹ್ನ 3 ಗಂಟೆಗೆ ಮುಂಚೆ ನಾವು ನೋಡಿದಾಗ ಚಿತ್ರಗಳನ್ನು ಹೊರಗಡೆ ಪ್ರಕೃತಿ ಸೊಬಗನ್ನು ಅಬ್ಸರ್ವ್ ಮಾಡಿದಾಗ ನಿಧಾನಾಗಿ ನೋಡಿ ಸ್ಟಡಿ ಮಾಡಿದ್ರೆ ನಾವು ನೇಚರ್ನ ನಮಗೆ ಗೊತ್ತಾಗುತ್ತೆ. ಬಿಸಿಲು ಯಾವ ಕಡೆಗೆ ಬೀಳುತ್ತಾಗ ನೆರಳು ಯಾವ ಕಡೆ ಬೀಳುತ್ತೆ, ಅದು ನಾವು ಪೇಂಟ್ ಮಾಡಿದಾಗ ಮರದ ನೆರಳು ಹೇಗೆ ಬೀಳುತ್ತೆ, ನೀರಿನ ಮೇಲೆ ಬಿದ್ದಾಗ ಅದು ಹೇಗೆ ಕಾಣುತ್ತೆ ಅನ್ನೋದು
ಈ ಥರದ್ದು. ಈಗ ಕಡೆಯಲ್ಲಿ ಇದಕ್ಕೆ ನೀರು ಹೇಗೆ ಹಾಕಬೇಕು ಅನ್ನೋದು ತೋರಿಸ್ತೀನಿ. ಈಗ ಅಲ್ಲಿ ನೀರು ಬರ್ತಾ ಇದೆ ಈ ಕಡೆಯಿಂದ, ಇಲ್ಲಿ ನೀರು ಬಂಡೆ ಮೇಲೆ ಹರಿತಿರೋ ಥರ, ಮತ್ತು ಇಲ್ಲಿ ಸ್ವಲ್ಪ ಮಿಶ್ರಣ. ಇಲ್ಲಿ ನೀರು ಹೇಗೆ ಹರ್ಕೊಂಡು ಬರ್ತಿದೆ ಅಂತ, ಅದು ಈ ನೀವು ಮರ್ಕೇಡ ಅಂತ ಕಡೆ ಸ್ವಲ್ಪ ಜಲ ಜಾಸ್ತಿ ಇರುವಂಥ ಕಡೆ ಹೋದಾಗ ನೀವು ಈ ಥರ ನೋಡಿರ್ತೀರ, ಅದು ಬಂಡೆ ಮೇಲೆ ಹರಿದು ಅಲ್ಲೆಲ್ಲ ಬಿದ್ದಾಗ ನೊರೆಗಳೆಲ್ಲ ಬಂದಿರುತ್ತೆ ಬಿದ್ದಿದ್ದು ಒತ್ತಡಕ್ಕೆ, ರಭಸಕ್ಕೆ. ಸೊ ಅದನ್ನು ಎಲ್ಲ ನಾವಿಲ್ಲಿ ಬಂಡೆ ಹತ್ತಿರ ಈ ಥರ ಮರಿದೆ ಹಾಕಬೇಕು. ಅದು ಆ ನೊರೆ ಆಗಿ ಅಲ್ಲಿಂದ ಮುಂದಕ್ಕೆ ನೀರು ಹರಿದಿರುವಂಥದ್ದು. ಸ್ಟ್ರೋಕ್ಸ್ ನಾವು ಕೊಡೋದ್ರಲ್ಲಿ ತೋರಿಸ್ಬೇಕು, ಅದು ನೀರು ಹರಿತಿರೋದಿಲ್ಲಿ ಆ ತೊರೆ ಹೇಗೆ ನಿಂತಿದೆ, ಇದೆಲ್ಲ ಜಲಮಯವಾಗಿದೆ ಇದೆಲ್ಲ. ಸೊ ಇದೆಲ್ಲ ಸ್ವಲ್ಪ ಹೀಗೆ ಹಾಕಬೇಕು. ನೀರಿಗೆ ಯಾವುದೇ ಥರ ನಿಬಂಧನೆ ಇಲ್ಲ, ಅಲ್ಲಿ ಇಲ್ಲಿ ಹರಿದು ಹೋಗ್ತಾ ಇರುತ್ತೆ. ಕಡೆಯಲ್ಲಿ ನೀರು ಇಲ್ಲಿ ಜಾಸ್ತಿ ಹೋಗುತ್ತೆ ಈ ಥರ. ನಂತರ ಸ್ವಲ್ಪ ಸ್ಕೈ ಭಾಗದಲ್ಲಿ ಆ ಮೋಡಗಳು ಇತ್ಯಾದಿಗಳು ಸ್ವಲ್ಪ ಕಾಣಿಸ್ತಿರೋದನ್ನು ಅಲ್ಲಿ ಟಚಪ್ ಮಾಡಿಬಿಟ್ರೆ ಆಯಿತು. ಇದು ಈ ಥರ ಪ್ರಕೃತಿ ಸೊಬಗನ್ನು ನಾವು ಈ ಥರ ಬಿಡಿಸ್ಬೋದು. ಅಂದರೆ ನಮಗೆ ಒಂದು ನಿರ್ದಿಷ್ಟವಾದ ಮಾಹಿತಿ ಇರಬೇಕು. ಒಂದು ಪ್ರಕೃತಿ ಸೊಬಗನ್ನು ನಮ್ಮ ಕಣ್ಣಿನಲ್ಲಿ ಮಾನಸಿಕವಾಗಿ ಚಿತ್ರಿಸ್ಕೊಂಡು ಅದನ್ನು ಹಾಗೆ ನಾವು ಪ್ರತಿಬಿಂಬಿಸ್ಬೋದು. ಅದು ಈ ರೀತಿಯಾಗಿ ಚಿತ್ರ ಬರುತ್ತೆ. ನೋಡಿ, ಈಗ ನಾನು ಮಾಡಿದ್ದೀನಿ ಒಂದು ಕಾಡಿನ ದೃಶ್ಯ, ಅದರಲ್ಲಿ ನೀರು ಹೇಗೆ ಹರ್ಕೊಂಡು ಬರ್ತಾಯಿದೆ, ಬಂಡೆ, ಕಲ್ಲು, ಮರಗಳು ಅನ್ನೋದನ್ನು ಮಾಡಿದ್ದೀನಿ. ಇದೇ ಥರ ಚಿತ್ರಕಲೆನ ವೃತ್ತಿಯಾಗಿ ಸಹ ಪ್ರತಿಯೊಬ್ಬರು ತೆಗೆದುಕೋಬೋದು. ಇದೇ ಥರ ಮಾಡಿ ನಾವು ಹೋಟೆಲ್ಸ್ಗಳು ಇತ್ಯಾದಿಗಳು, ಈ ಥರ ಈಗಂತೂ ಮಾಲ್ಗಳೆಲ್ಲ ಬಂದಿದೆ, ಅಂಥ ಕಡೆಯೆಲ್ಲ ಪ್ರದರ್ಶನಕ್ಕೆ ಮತ್ತು ಅಲ್ಲಿ ಡಿಸ್ಪ್ಲೇಗೆ ಒಂದು ಡೆಕೋರಂಗೆ ಯೂಸ್ ಮಾಡ್ತಾರೆ. ಹಾಗಾಗಿ ನಾವು ಚಿತ್ರಕಲೆನ ವೃತ್ತಿಯಾಗೂ ತೆಗೆದುಕೋಬೋದು. ಮನೇಲಿರುವಂಥ ಹೆಂಗಸರು ಸಹ ಕಾಲವನ್ನು ವ್ಯಯ ಮಾಡದೆ ಚಿತ್ರಕಲೆಯಲ್ಲಿ ಅಭ್ಯಾಸ ಮಾಡಿದ್ರೆ ಅವ್ರಿಗೂ ಒಂದು ಒಳ್ಳೆಯ ವೃತ್ತಿ ಸಿಗುತ್ತೆ ಅನ್ನೋ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ, ಎಷ್ಟು ಬೇಗ ಎಷ್ಟೊಂದು ಅದ್ಭುತವಾದ ಚಿತ್ರ ರೆಡಿ ಆಯ್ತು ಅಂತ. ನೀವಿದನ್ನ ವೃತ್ತಿಯಾಗಿ ಕೂಡ ತೆಗೆದುಕೊಳ್ಳಬಹುದು. ಪುರ್ಸೊತ್ತಿದ್ದಾಗ ಇಂತಹ ಚಿತ್ರಗಳನ್ನ ಟ್ರೈ ಮಾಡಿ ನೋಡಿ. ಕಸದಿಂದ ರಸ ಅನ್ನುವ ಮಾತಿದೆ. ನಾವು ಮನಸ್ಸು ಮಾಡಿದ್ರೆ ಎಂತಹ ಕಸವನ್ನು ಸುಂದರವಾಗಿಸಿಕೊಳ್ಳಬಹುದು. ಮನೆಯಲ್ಲಿ ಬಿದ್ದಿರುವ ಮರದ ತುಣುಕು, ಬಿದಿರಿನ ತುಂಡುಗಳಿಂದ ಯಾವ ರೀತಿ ಕಲಾಕೃತಿಗಳನ್ನ ಮಾಡಿಕೊಳ್ಳಬಹುದು ಅದನ್ನ ನೀವೇ ನೋಡಿ. ಇವತ್ತು ನಾನು ಈಗ ಇಲ್ಲಿ ಈ ಮರದ ಪೀಸ್ಗಳು, ಪ್ಲೇವುಡ್ ಪೀಸ್ಗಳು ಮತ್ತು ಬ್ಯಾಂಬೂ ಪೀಸ್ಗಳ ಮೇಲೆ ಮಾಡುವಂಥ ಕಲಾಕೃತಿಗಳನ್ನು ತೋರಿಸ್ಲಿಕ್ಕೆ ಹೊರಟಿದ್ದೀನಿ. ಇದು ಒಂದು ಬ್ಯಾಂಬೂ ಪೀಸು. ಅಂದರೆ ಮನೆಯಲ್ಲಿ ಎಷ್ಟೋ ಮರದ ಕೆಲಸಗಳು ಮಾಡೋದು ಸಹಜ. ಸಾಕಷ್ಟು ಮರದ ಕೆಲಸ ಮಾಡಿದಾಗ ಕೆಲವೊಂದು ಪೀಸ್ಗಳು ಉಳಿಯುತ್ತೆ. ಅದನ್ನು ಒಲೆಗೆ ಹಾಕುವಂಥದ್ದಾಗಲಿ ಅಥವಾ ಬೀಸಾಡೋದಾಗಲಿ ಮಾಡೋ ಬದಲು ಅದರಲ್ಲೇ ಸುಂದರವಾದ ಕಲಾಕೃತಿಗಳನ್ನು ಮಾಡಿ ನಾವು ಮನೆಯಲ್ಲಿ ಅಂದವಾಗಿ ನಮ್ಮ ಲಿವಿಂಗ್ ರೂಮ್ ಆಗ್ಬೋದು ಅಥವಾ ಕಾರ್ನರ್ಗಳಲ್ಲಿ, ಶೋಕೇಸ್ನಲ್ಲಿ ಅಂಥ ಕಡೆ ಪೇಪರ್ ವೆಯ್ಟ್ ಥರ ಈ ಥರ ಎಲ್ಲ ಇಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ನಾವು ಈ ಅಭಿಪ್ರಾಯ ಇಟ್ಟು ಇದನ್ನು ನಾನು ಈಗ ಅಭ್ಯಾಸ ಮಾಡಿ ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಮೊದಲಿಗೆ ನಾನು ಒಂದು ಬೇಸ್ ಕಲರ್, ಬೇರೆ ಕಲರ್ ಹಾಕಿ ಅದರಲ್ಲಿ ಒಂದು ಕಲಾಕೃತಿಯನ್ನು ಮಾಡ್ತೀನಿ. ನಂತರ ಇನ್ನೊಂದು ಕಡೆಗೆ ಬೇರೆ ಕಲಾಕೃತಿಯನ್ನು ಮಾಡಿ ತೋರಿಸ್ತೇನೆ. ಈಗ ಇದಕ್ಕೆ ನಾನು ಫಸ್ಟು ಒಂದು ಬೇಸ್ ಕಲರ್ ಹಾಕ್ಕೋತಿದ್ದೀನಿ. ಇದು ಮಾರ್ನಿಂಗ್ ಸಾಂಗ್ ಅಂತ, ಅಂದರೆ ಬೆಳಗ್ಗೆ ಸನ್ರೈಸ್ದೊಂದು ಸೀನ್ರಿನ ನಾನು ಇಷ್ಟ ಅಗಲದಲ್ಲಿ ಒಂದು ಸನ್ರೈಸ್ ಸೀನ್ನ ನಾನು ಮಾಡಲಿಕ್ಕೆ ಹೊರಟಿದ್ದೀನಿ. ಈಗ ಬಣ್ಣಗಳು ನಮ್ಗೆ ಯಾವ್ದು ಬೇಕೋ ಅದನ್ನೆಲ್ಲ ಹಾಕ್ಕೋಬೇಕು. ಫಸ್ಟು ಪೂರ್ತಿ ಒಂದು ಬೇಸ್ ಕಲರ್ ಹಾಕ್ಕೋತಿದ್ದೀನಿ. ಅದನ್ನು ನಾನು ಫ್ಲ್ಯಾಟ್ ಬ್ರಷ್ನಲ್ಲಿ ಹಾಕ್ಕೋತಿದ್ದೀನಿ. ಒಂದು ಲೈಟ್ ಗ್ರೀನ್ ಹಾಕ್ಕೋತೀನಿ, ಒಂಥರ ಸೀ ಬ್ಲೂ ಅಂತ ಏನು ಹೇಳ್ತೀವಿ ಅದನ್ನು ತುಂಬ ಲೈಟ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಇದು ಅಕ್ರಾಲಿಕ್ ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ. ಯಾಕಂದರೆ ಈ ಫ್ಯಾಬ್ರಿಕ್ ಕಲರ್ಸ್ ಆಗಲಿ, ವಾಟರ್ ಕಲರ್ ಆಗಲಿ ಬ್ಯಾಂಬೂ ಮೇಲೆ ನಿಲ್ಲಲ್ಲ. ವುಡ್ ಮೇಲೆ ನೀವು ಮಾಡುವಾಗ ಅಕ್ರಾಲಿಕ್ ಯೂಸ್ ಮಾಡಿದ್ರೆ ಅದು ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಇದು ಸ್ವಲ್ಪ ಸ್ಟ್ರೋಕ್ಸು ಕಾಣದೇ ಇರೋಷ್ಟು ಮಟ್ಟಿಗೆ ಮತ್ತೆ ಒಂದು 2 ಕೋಟಿಂಗ್ ಇದನ್ನು ಹೀಗೆ ಹಾಕಬೇಕು. ಒಂದು 2 ನಿಮಿಷ ಈ ಥರ ಇಡಬೇಕಿದು, ಡ್ರೈ ಆಗಬೇಕು ಅದಕ್ಕೆ. ಇಲ್ಲಿ ಇದರಲ್ಲಿ ಮೊದಲು ಒಂದು ಮರವನ್ನು ಚಿತ್ರಿಸ್ತಾ ಇದ್ದೀನಿ. ಒಂದು ಮರ ಹೇಗೆ ಬರುತ್ತೆ ಅಂತ ಹೀಗೆ ಚಿತ್ರಿಸ್ಬೇಕು ಅಂದರೆ ನಾವು ಮರನ ಸ್ಟಡಿ ಮಾಡಿರಬೇಕು. ಇದರಲ್ಲಿ ಡಾರ್ಕ್ ಕಲರ್ಸ್ ಎಲ್ಲ ತೊಗೋಬೇಕು, ಸ್ವಲ್ಪ ಡಾರ್ಕ್ ಕಲರು. ಯಾಕಂದರೆ ಸನ್ರೈಸ್ ಸೀನ್ನ ಮಾಡ್ತಾ ಇರೋದ್ರಿಂದ ಆ ಕಡೆ ಭಾಗದಲ್ಲಿ ಲೈಟ್ ಬಿದ್ದಿರುತ್ತೆ ಒಂದು ಕಡೆ,
ಇನ್ನೊಂದು ಕಡೆ ಡಾರ್ಕ್ ಆಗಿರುತ್ತೆ ಇದು. ಈಗ ಇದೇ ಥರ ಇಲ್ಲಿ ಒಂದು ಸನ್ರೈಸ್ದು ಮಾಡಬೇಕು. ಇದಕ್ಕೆ ಮೊದಲು ಇಲ್ಲೊಂದು ಡಾಟ್ ಥರ ವೈಟ್ ಇಡ್ತೀನಿ. ಸನ್ರೈಸ್ದು ಸೀನ್ ಕ್ರಿಯೇಷನ್ ಹೇಗೆ ಮಾಡಬೇಕು ಅಂತ. ಸಾಧಾರಣವಾಗಿ ಇದು ವೈಟ್ ಕಲರಲ್ಲಿರುತ್ತೆ. ಬ್ರಷು ಸ್ವಲ್ಪ ಚಿಕ್ಕದು ತಗೋಬೇಕು ಇದಕ್ಕೆ. ಇದು ಒಂದು ವೈಟ್ ಇಟ್ಟ ಮೇಲೆ ಅದರ ಸುತ್ತ ಸ್ವಲ್ಪ ಯೆಲ್ಲೋ ಇಟ್ಕೋಬೇಕು. ಆರೆಂಜ್ ಕಲರ್ ಮಾಡಿಕೊಂಡು ಸನ್ರೈಸ್ ಕಲರ್ ಏನು ಬರುತ್ತೆ ಅದನ್ನೇ ಕ್ರಿಯೇಟ್ ಮಾಡಿ ಇದ್ರ ಸುತ್ತ ಹಾಕ್ಕೋಬೇಕು. ಈ ಥರ ಇದು ಸ್ವಲ್ಪ ಬಣ್ಣ ಹಸಿ ಇದ್ರೂ ಸಹ ಕಲರು ಕದರ್ಕೊಂಡ್ಬಿಡುತ್ತೆ. ಇಲ್ಲಿ ಕೆಳಗಡೆ ಸ್ವಲ್ಪ ನೀರಿನ ದೃಶ್ಯ ಬರೋ ಹಾಗೆ ಮಾಡ್ಕೋಬೇಕು ನಾವು. ಇಲ್ಲಿ ಸ್ವಲ್ಪ ಬಂಡೆ ಕಲ್ಲು ಈ ಥರ ಇದೆ ಅನ್ನೋದನ್ನು ತೋರಿಸ್ಬೇಕು ಈ ಕೆಳಗಡೆ ಭಾಗದಲ್ಲಿ. ಅದಕ್ಕೆ ನಾನು ಈ ಥರ ಡಾರ್ಕ್ ಕಲರ್ ಬೇಕು. ಕತ್ಲೆ ಇರೋ ಕಡೆ ಡಾರ್ಕ್ ಕಲರ್ ಬರುತ್ತೆ. ಸೊ ಅದನ್ನು ಡಾರ್ಕ್ ಕಲರ್ ಹಾಕೋತೀವಿ. ಹೀಗೆ ಲೈಟ್ ಎಗನೆಸ್ಟ್ ಡಾರ್ಕ್, ಡಾರ್ಕ್ ಎಗನೆಸ್ಟ್ ಲೈಟ್ ಅಂತ ಹೇಳಿ ಇಲ್ಲಿ ನಾವು ಲೈಟ್ ಕಲರ್ ಬಂದಾಗ ಅಲ್ಲಿ ಮಧ್ಯದಲ್ಲಿ ಒಂದು ಡಾರ್ಕ್ ಕಲರ್ ಸ್ಟ್ರೋಕ್ಸ್ ಕೊಟ್ಟಾಗ ಆ ಪೇಂಟಿಂಗ್ ಹೆಚ್ಚು ಆಕರ್ಷಣೀಯವಾಗಿ ಕಾಣುತ್ತೆ. ಈಗ ಇಲ್ಲಿ ಸ್ವಲ್ಪ ಈ ಥರ ಎಲೆಗಳು ಅದನ್ನು ನಾನಿಲ್ಲಿ ಹಾಕ್ತೀನಿ. ಇಲ್ಲಿ ಮಧ್ಯದಲ್ಲಿ ಜಾಸ್ತಿ ಡಾರ್ಕ್ ಕೊಡಬೇಕು. ಈ ಥರ ಆ ಕಡೆ ಈ ಕಡೆ ನಾವು ಡಾರ್ಕ್ ಮಾಡಿ ಆ ಲೈಟ್ ಎಫೆಕ್ಟ್ ಅಲ್ಲಿ ಬಂದಿರೋದು ಇಲ್ಲಿ ಬಿದ್ದಿರೋ ಥರ ಕಾಣಬೇಕಲ್ಲ, ಅದಕ್ಕೆ ಆ ಕಡೆ ಈ ಕಡೆ ಡಾರ್ಕ್ ಕೊಡ್ತೀವಿ. ಆವಾಗ ಏನಾಗುತ್ತೆ, ಈ ಥರ ಮಾಡಿದ್ರೆ ನೋಡಿ ಇಲ್ಲಿ ಸನ್ ರೈಸ್ ಆಗಿರೋದು ಇದನ್ನು ಇಲ್ಲಿ ತೋರಿಸ್ಬೇಕು. ಈಗ ಅದು ರಿಫ್ಲೆಕ್ಟ್ ಆಗ್ತಿದೆ ನೀರಲ್ಲಿ ತೋರಿಸ್ಬೇಕು. ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಅಲ್ಲಿ ಮೇಲೆ ಏನು ಮಾಡಿದೆ ಅದನ್ನೇ ನಾನು ಇಲ್ಲೊಂದು ವೈಟ್ ಸ್ಟ್ರೋಕ್ಸ್ ಕೊಟ್ಬಿಟ್ಟು ಕೊಡ್ತೀನಿ. ಫೈನಲಾಗಿ ಸ್ವಲ್ಪ ಡಾರ್ಕ್ ಕಲರ್ದು ಸ್ಟ್ರೋಕ್ಸ್ ಇಲ್ಲಿ ಕೊಟ್ಟಿರ್ತೀನಿ. ಇದೆಲ್ಲ ಕತ್ಲೆ ಇದೆ, ಈ ಕಡೆ ಲೈಟ್ ಬಿದ್ದಿಲ್ಲ ಅನ್ನೋ ಎಫೆಕ್ಟ್ ತೋರಿಸಿದಾಗ ಆ ರಿಫ್ಲೆಕ್ಷನ್ದು ಮಹತ್ವ ಜಾಸ್ತಿ ಎದ್ದು ನಮಗೆ ಕಾಣುತ್ತೆ. ಈ ಥರ ಒಂದು ಸೀನರಿನ ನಾನೀಗ ಮಾಡಿದ್ದೀನಿ ನೋಡಿ. ಈ ಥರ ಒಂದು ಲ್ಯಾಂಡ್ಸ್ಕೇಪು ಶಾರ್ಟಾಗಿ ಮಾಡಿದ್ದೀನಿ ಈ ಥರ, ಆಯಿತಾ. ಬೇಕಾದ್ರೆ ಡೀಟೇಲ್ಸ್ ವರ್ಕ್ ಮಾಡಬೇಕು ಅಂದರೆ ತುಂಬ ಟೈಮ್ ಇಟ್ಕೊಂಡು ನೀವು ಏನೇನು ಇಷ್ಟ ಅರ್ಥ ಚಿತ್ರಗಳನ್ನು ನೀವು ಬಿಡಿಸ್ಕೊಂಡು ಫ್ರೀ ಹ್ಯಾಂಡ್ ಮಾಡಿಕೊಂಡು ಮಾಡ್ಬೋದು. ನಾನಿಲ್ಲಿ ಚಿತ್ರ ಬಿಡಿಸ್ಕೊಳ್ದೆ ಹಾಗೆ ಮಾಡಿದ್ದೀನಿ, ಲೈಟ್ ಎಫೆಕ್ಟ್ ಬರೋ ಥರ ಮಾಡಿದ್ದೀನಿ. ಈಗ ನಾನು ಈ ಬ್ಯಾಂಬೂ ಪೀಸ್ನ ಒಂದು ಸೈಡ್ ಮಾಡಿದ್ನಲ್ಲ, ಈಗ ಇನ್ನೊಂದು ಕಡೆ ಮಾಡ್ತೀನಿ. ಈಗ ಇದರಲ್ಲಿ ನಾನು ಬೇಸ್ ಕಲರ್ ಏನು ಚೇಂಜ್ ಮಾಡಲ್ಲ. ಮೂಲತಃ ಬ್ಯಾಂಬೂದು ಏನು ಕಲರ್ ಇದೆಯೋ ಆ ಕಲರ್ನೇ ಉಳಿಸ್ಕೊಂಡು ಮೇಲ್ಗಡೆ ಒಂದು ಗಿಡವನ್ನು ನಾನು ಡ್ರಾ ಮಾಡಿ ಪೇಂಟ್ ಮಾಡ್ತಿದ್ದೀನಿ. ಈ ಥರ ಸ್ವಲ್ಪ ನೇರವಾಗಿರೋ ಸಣ್ಣ ಬ್ರಷ್ಗಳಲ್ಲಿ ಮಾಡಬೇಕು. ಈ ಜಾಗದಲ್ಲಿ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಇದು ಲೈಟ್ ಕಲರ್ ಇದೆ, ಬೇಸ್ ಕಲರು, ಅದರಿಂದ ಡಾರ್ಕ್ ಕಲರ್ನಲ್ಲಿ ನಾನು ಮಾಡ್ತೀನಿ. ಫಸ್ಟು ಗ್ರೇ ಕಲರಲ್ಲಿ ಒಂದು ಡಿಸೈನ್ ಕ್ರಿಯೇಟ್ ಮಾಡ್ಕೊತೀನಿ. ಇದು ಈ ಥರ ಒಂದು ಗಿಡನ ನಾನು ಬರಿತಾ ಇದ್ದೀನಿ. ಅಂದರೆ ಇದು ಒಂಥರ ಡ್ರೈ ಆಗಿ ಕಡ್ಡಿ ಕಡ್ಡಿ ಥರ ಇದ್ದು ಅದರಲ್ಲಿ ಈ ಕ್ಯಾಕ್ಟಸ್ ಅಂತ ನಾವೇನು ಹೇಳ್ತೀವಿ ಆ ಥರದ ಗಿಡ ಆಗುತ್ತಿದು. ಈ ಥರ ನ್ಯಾಚುರಲ್ ವುಡ್ ಬೇಸ್ ಇಟ್ಕೊಂಡಿದ್ದೀನಿ, ಅದಕ್ಕೇನು ಕಲರ್ ಹಾಕಿಲ್ಲ. ಇಲ್ಲಿ ಬ್ರ್ಯಾಂಚ್ಗಳು ಹಾಕ್ಕೊಂಡ್ಮೇಲೆ ನಮಗೆ ಬೇಸು ಎಷ್ಟು ಬರುತ್ತೆ ಅನ್ನೋ ಸಾಧಾರಣವಾಗಿ ಮರದ್ದು ಕೆಳಗಡೆ ಭಾಗ ದಪ್ಪ ಬರಬೇಕು, ಮೇಲೆ ಹೋಗ್ತಾ ಸಣ್ಣ ಹಾಕಬೇಕು. ಹಾಗಾಗಿ ಬ್ರ್ಯಾಂಚ್ ಎಷ್ಟು ಹಾಕ್ಕೋತೀರ ನೋಡಿ ಅದಕ್ಕೆ ಸೂಟಬಲಾಗಿ ಇದನ್ನು ನಾವು ಸೇರಿಸ್ಕೊಂಡ್ರೆ ಆಯಿತು. ಈ ಥರ ಸ್ಪ್ರೆಡ್ ಬ್ರಷ್ ತೊಗೊಂಡು ಮಾಡಿದ್ರೆ ನಮಗೆ ಶೀಘ್ರವಾಗಿ ಬೇಗ ಬೇಗ ಮಾಡೋಕ್ಕಾಗತ್ತೆ. ಈ ಥರ ಹೀಗೆ ಹಾಕಿ ಈ ಥರ ಹೀಗೆ ಹಾಕ್ಬಿಟ್ರೆ ಇಲ್ಲಿ ನಾವೇನು ಮಾಡಬೇಕು, ಇದರಲ್ಲಿ ಸ್ವಲ್ಪ ಫ್ಲವರ್ಸ್ನ ಹಾಕಬೇಕು. ಅಲ್ಲದೆ ಇದು ಸ್ವಲ್ಪ ಡ್ರೈ ಆಗೋಕ್ಕೆ ನಾವು ಬಿಡಬೇಕಾಗತ್ತೆ. ಬ್ಯಾಂಬೂದೇ ಬೇಸ್ ಕಲರ್ ಇಟ್ಕೊಂಡು ಅದ್ರ ಮೇಲೆ ಈ ಥರ ಒಂದು ಕಲಾತ್ಮಕವಾಗಿ ಒಂದು ಕಲಾಕೃತಿಯನ್ನು ನಾನು ಚಿತ್ರಿಸಿದ್ದೀನಿ. ಈ ಥರ ನೀವು ಇನ್ನೂ ಕ್ರಿಯೇಟಿವ್ ಆಗಿ ಇನ್ನೂ ಹೆಚ್ಚೆಚ್ಚಾಗಿ ಇನ್ನೂ ಕಾಂಪ್ಲಿಕೇಟೆಡ್ ಆಗಿರೋ ಸೀನರೀಸು ಎಲ್ಲ ಮಾಡ್ಬೋದು. ಅದು ಡೀಟೇಲ್ ವರ್ಕು ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತೆ. ಆ ಥರ ನೀವು ವರ್ಕ್ ಮಾಡ್ತಾ ಮಾಡ್ತಾ ನಿಮ್ಮ ಕೈಗೆ ಆ ಬ್ರಷ್ ಸ್ಟ್ರೋಕ್ಸ್ ಹೇಗೆ ಕೊಡಬೇಕು, ಎಷ್ಟು ಚಿಕ್ಕದಾಗಿದ್ರೂ ಅದನ್ನು ಮಹತ್ವ ಇರೋ ರೀತಿಯಾಗಿ ಮಾಡ್ಬೋದು ಅನ್ನೋದನ್ನು ನಿಮ್ಮ ಅಭ್ಯಾಸದ ಮೂಲಕ ನೀನು ಅದನ್ನು ಬೆಳೆಸ್ಕೊತಾ ಹೋಗ್ಬೋದು. ಈಗ ನೋಡಿ ಈ ಬ್ಯಾಂಬೂನಲ್ಲಿ 2 ಕಡೆ ಒಂದೊಂದು ಚಿತ್ರ ಇದೆ. ಹೀಗೆ ಬೇಕೋ ನೀವು ಇಡ್ಬೋದು ಟೇಬಲ್ ಮೇಲೆ, ಬೇಡ ಅಂದಾಗ ಹೀಗೂ ಇಡ್ಬೋದು. ಸೊ ಒಂದೇ ಒಂದು ಆರ್ಟ್ ಪೀಸು 2 ದೃಶ್ಯ ಇದೆ. ನಿಮಗೆ ಸುತ್ತದ ಪರಿಸರಕ್ಕೆ ಯಾವುದನ್ನು ಡಿಸ್ಪ್ಲೇ ಮಾಡಬೇಕು ಅಂತ ಇಷ್ಟ ಆಗುತ್ತೆ ಅದನ್ನು ಡಿಸ್ಪ್ಲೇ ಮಾಡ್ಬೋದು. ಈ ರೀತಿಯಾಗಿ ನೀವು ಮನೇಲಿ ಉಪಯುಕ್ತವಾದಂಥದ್ದು ವುಡನ್ ಪೀಸ್ಗಳು, ಪ್ಲೈವುಡ್ ಪೀಸ್ಗಳು, ಮರದ್ದು ಯಾವ್ದಾದ್ರು ಕಲಾತ್ಮಕವಾಗಿರುವಂಥ
ಪೀಸ್ಗಳು ಸಿಕ್ಕಿದಾಗ ಅದರಲ್ಲಿ ಈ ಥರ ನೀವು ವರ್ಕ್ ಮಾಡ್ಬೋದು. ಇದಕ್ಕೆ ಅಕ್ರಾಲಿಕ್ ಪೇಂಟ್ಸು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಿಮಗೆ ಅದು ನೀರಲ್ಲಿ ಕರಗಬಾರ್ದು ಅಂತಿದ್ರೆ ವಾರ್ನಿಷ್ ಹಾಕಿದ್ರೆ ಈ ಥರ ಪೇಂಟ್ ಮಾಡಿದ್ಮೇಲೆ ಅದು ನೀರಿನಲ್ಲಿ ಕರಗೋಲ್ಲ, ಎಷ್ಟು ವರ್ಷ ಬೇಕು ಇಡ್ಬೋದು. ನೋಡುದ್ರಲ್ಲ, ನೀವು ಕೂಡ ಇಂತಹ ಕಲಾಕೃತಿಗಳನ್ನ ರೆಡಿ ಮಾಡಿ ನಿಮ್ಮ ಮನೆಯನ್ನ ಕಲಾಕೃತಿಗಳಿಂದ ಸುಂದರವಾಗಿಸಿಕೊಳ್ಳಿ.